ಎಲ್ಲರಿಗೂ ನಮಸ್ಕಾರ. GK ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. 2025-26 ಸಾಲಿಗೆ ಸಂಬಂಧಪಟ್ಟಂತೆ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದರ ಬಗ್ಗೆ ನೋಡೋಣ. ಮೊದಲಿಗೆ ಫೈನಾನ್ಷಿಯಲ್ ಇಯರ್ ಅಸೆಸ್ಮೆಂಟ್ ಇಯರ್ ಬಗ್ಗೆ ನೋಡೋಣ. ಪ್ರಸ್ತುತ ನಡೆಯುತ್ತಿರುವಂಥ ಫೈನಾನ್ಷಿಯಲ್ ಇಯರ್ ಅಂದರೆ 2025-2026 ಎಂಬುದು ಫೈನಾನ್ಷಿಯಲ್ ಇಯರ್ ಆಗಿದ್ದು, ಈ ಒಂದು ಇಯರ್ ಮುಕ್ತಾಯವಾದ ನಂತರ ಬರುವಂಥ ಮುಂದಿನ ವರ್ಷವನ್ನು ಅಂದರೆ 26-27 ವರ್ಷವನ್ನು ಅಸೆಸ್ಮೆಂಟ್ ಇಯರ್ ಎಂದು ಕರೆಯುತ್ತೇವೆ. ಪ್ರಸ್ತುತ ಈ ವರ್ಷ ನಾವು 2025ರಿಂದ 2026ರವರೆಗೆ ಆದಂಥ ಒಟ್ಟು ಆದಾಯದ ಮೇಲೆ ಇನ್ಕಮ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದರೆ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಲು ಇದರಲ್ಲಿ 2 ಸ್ಲ್ಯಾಬ್ ರೇಟ್ಗಳನ್ನು ನೋಡಬಹುದು. ನ್ಯೂ ಸ್ಲ್ಯಾಬ್ ಆಗಿರಬಹುದು, ಅದೇ ರೀತಿಯಾಗಿ ಓಲ್ಡ್ ಸ್ಲ್ಯಾಬನ್ನು ನೋಡಬಹುದು. ನ್ಯೂ ಸ್ಲ್ಯಾಬ್ನಲ್ಲಿ 4 ಲಕ್ಷದವರೆಗೆ ಯಾವುದೇ ತೆರಿಗೆ ಇರುವುದಿಲ್ಲ. ನಂತರ 4 ಲಕ್ಷದಿಂದ 8 ಲಕ್ಷದವರೆಗೆ 5% ತೆರಿಗೆಯನ್ನು, ಅದೇ ರೀತಿಯಾಗಿ 8 ಲಕ್ಷದಿಂದ 12 ಲಕ್ಷದವರೆಗೆ 10% ತೆರಿಗೆಯನ್ನು, ಅದೇ ರೀತಿಯಾಗಿ 12 ಲಕ್ಷದಿಂದ 16 ಲಕ್ಷದವರೆಗೆ 15% ತೆರಿಗೆಯನ್ನು, ಅದೇ ರೀತಿಯಾಗಿ 16 ಲಕ್ಷದಿಂದ 20 ಲಕ್ಷದವರೆಗೆ 20% ತೆರಿಗೆಯನ್ನು, ಅದೇ ರೀತಿಯಾಗಿ 20 ಲಕ್ಷದಿಂದ 24 ಲಕ್ಷದವರೆಗೆ 25% ತೆರಿಗೆಯನ್ನು, ಅದೇ ರೀತಿಯಾಗಿ 24 ಲಕ್ಷಕ್ಕಿಂತ ಮೇಲ್ಪಟ್ಟಿದ್ದಲ್ಲಿ ಅದರಲ್ಲಿ 30% ತೆರಿಗೆಯನ್ನು ಪಾವತಿಸಬೇಕು. ಓಲ್ಡ್ ಸ್ಲ್ಯಾಬ್ ರೇಟ್ನಲ್ಲಿ 2.5 ಲಕ್ಷದವರೆಗೆ ಯಾವುದೇ ತೆರಿಗೆ ಪಾವತಿಸುವಂತಿಲ್ಲ. ನಂತರ 2.5 ಲಕ್ಷದಿಂದ 5 ಲಕ್ಷದವರೆಗೆ 5%, ಅದೇ ರೀತಿಯಾಗಿ 5 ಲಕ್ಷದಿಂದ 10 ಲಕ್ಷದವರೆಗೆ 20% ತೆರಿಗೆಯನ್ನು, ಅದೇ ರೀತಿಯಾಗಿ 10 ಲಕ್ಷಕ್ಕಿಂತ ಮೇಲ್ಪಟ್ಟು ಇದ್ದಲ್ಲಿ 30% ತೆರಿಗೆಯನ್ನು ಪಾವತಿಸಬೇಕು. ಹೊಸ ತೆರಿಗೆಯಲ್ಲಿ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ 12 ಲಕ್ಷದವರೆಗೆ ಯಾವುದೇ ತೆರಿಗೆಯನ್ನು ಪಾವತಿಸುವಂತಿಲ್ಲ. ಉದಾಹರಣೆಗೆ, ಒಬ್ಬ ನೌಕರನ ವೇತನವು 12 ಲಕ್ಷ ರೂಪಾಯಿಗಳು ಆಗಿದ್ದಾಗ ಇದರಲ್ಲಿ 4 ಲಕ್ಷದವರೆಗೆ ಯಾವುದೇ ತೆರಿಗೆಯನ್ನು ಪಾವತಿಸುವಂತಿಲ್ಲ. ನಂತರ 4 ಲಕ್ಷದಿಂದ 8 ಲಕ್ಷದವರೆಗೆ ಅಂದರೆ 4 ಲಕ್ಷ ರೂಪಾಯಿಗಳಿಗೆ 5% ಅಂದರೆ 20,000 ರೂಪಾಯಿಗಳು, ಅದೇ ರೀತಿಯಾಗಿ 8 ಲಕ್ಷದಿಂದ 12 ಲಕ್ಷದವರೆಗೆ ಬರುವಂಥ 4 ಲಕ್ಷ ರೂಪಾಯಿಗಳಿಗೆ 10% ಅಂದಾಗ 40,000 ರೂಪಾಯಿಗಳು. ಒಟ್ಟಾರೆ 60,000 ಸ್ಲ್ಯಾಬ್ ರೇಟ್ನಲ್ಲಿ ತೆರಿಗೆಯನ್ನು ನೋಡಬಹುದು. ಈ ತೆರಿಗೆಗೆ ಸಂಬಂಧಪಟ್ಟಂತೆ ಸೆಕ್ಷನ್ 87A ಅಲ್ಲಿ ನಮಗೆ ರಿಬೇಟ್ಗೆ ಅವಕಾಶ ಇರುತ್ತದೆ. ಅಂದರೆ ನ್ಯೂ ಸ್ಲ್ಯಾಬ್ ರೇಟ್ನಲ್ಲಿ ನಮಗೆ 60,000 ರೂಪಾಯಿಗಳ ರಿಬೇಟ್ ಸಿಗುತ್ತದೆ. ಅದಕ್ಕಾಗಿ 12 ಲಕ್ಷದವರೆಗೆ ನಮಗೆ ಯಾವುದೇ ಥರದ ತೆರಿಗೆಯನ್ನು ಪಾವತಿಸುವಂತಿಲ್ಲ. ನ್ಯೂ ಟ್ಯಾಕ್ಸ್ ರಿಜಿಮ್ ಅನ್ನು ಸೆಲೆಕ್ಟ್ ಮಾಡಿದಾಗ ಇದರಲ್ಲಿ ರಿಬೇಟ್ ಲಿಮಿಟ್ 60,000 ರೂಪಾಯಿಗಳು ಸಿಗುತ್ತದೆ.
12 ಲಕ್ಷದವರೆಗೆ ಆದಾಯವಿದ್ದಲ್ಲಿ 60,000 ರೂಪಾಯಿಗಳ ರಿಬೇಟ್ನಿಂದ ಟ್ಯಾಕ್ಸ್ ನಿಲ್ ಆಗುತ್ತದೆ. ಅದೇ ರೀತಿಯಾಗಿ ಓಲ್ಡ್ ಸ್ಲ್ಯಾಬ್ ರಿಸ್ಯೂಮ್ನಲ್ಲಿ ನಮಗೆ 12,500 ರೂಪಾಯಿಗಳ ರಿಬೇಟ್ ಸಿಗುತ್ತದೆ. ಅಂದರೆ ಓಲ್ಡ್ ಸ್ಲ್ಯಾಬ್ ರಿಸ್ಯೂಮ್ನಲ್ಲಿ 5 ಲಕ್ಷದವರೆಗೆ ಯಾವುದೇ ತೆರಿಗೆ ಪಾವತಿಸುವಂತಿಲ್ಲ. ಅದೇ ರೀತಿಯಾಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಸಹ ನೋಡಬಹುದು. ಅಂದರೆ ನ್ಯೂ ಸ್ಲ್ಯಾಬ್ ಅನ್ನು ಆಯ್ಕೆ ಮಾಡಿದಾಗ ನಮಗೆ ಒಟ್ಟು ಆದಾಯದ 12,75,000ವರೆಗೆ ಯಾವುದೇ ಟ್ಯಾಕ್ಸ್ ಅನ್ನು ಪಾವತಿಸುವಂತಿಲ್ಲ. ಅಂದರೆ ಒಟ್ಟು ಆದಾಯ 12,75,000 ರೂಪಾಯಿಗಳು ಇದ್ದಾಗಲೂ ಸಹ ನ್ಯೂ ರಿಸ್ಯೂಮ್ನಲ್ಲಿ ಯಾವುದೇ ತೆರಿಗೆಯನ್ನು ಪಾವತಿಸುವಂತಿಲ್ಲ. ಉದಾಹರಣೆಗೆ ಒಬ್ಬ ನೌಕರನ ಆದಾಯವು 12,75,000 ರೂಪಾಯಿಗಳು ಇದ್ದಾಗ ಆ ಒಂದು ಆದಾಯದಲ್ಲಿ ನ್ಯೂ ರಿಸ್ಯೂಮ್ಗೆ ಎಫೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಮೊದಲಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಮೈನಸ್ ಮಾಡಬೇಕು, 75,000 ರೂಪಾಯಿಗಳು. ನಂತರ ಉಳಿಯುವಂತ ಮೊತ್ತ ಅಂದರೆ 12 ಲಕ್ಷ ರೂಪಾಯಿಗಳು. ಆ 12 ಲಕ್ಷ ರೂಪಾಯಿಗಳಿಗೆ ಅಂದರೆ ಮೊದಲಿಗೆ 4 ಲಕ್ಷದವರೆಗೆ ಯಾವುದೇ ತೆರಿಗೆಯನ್ನು ಪಾವತಿಸುವಂತಿಲ್ಲ. ನಂತರ 4 ಲಕ್ಷದಿಂದ 8 ಲಕ್ಷದವರೆಗೆ 5% ಅಂದರೆ ಬರುವಂಥ 4 ಲಕ್ಷ ರೂಪಾಯಿಗಳಿಗೆ 5% ತೆರಿಗೆಯನ್ನು ವಿಧಿಸಿದಾಗ 20,000 ರೂಪಾಯಿಗಳು. ಅದೇ ರೀತಿಯಾಗಿ 8 ಲಕ್ಷ ರೂಪಾಯಿದಿಂದ 12 ಲಕ್ಷದ ರೂಪಾಯಿಗಳವರೆಗೆ ಅಂದರೆ ಬರುವಂಥ ಒಟ್ಟು 4 ಲಕ್ಷ ರೂಪಾಯಿಗಳಿಗೆ 10% ಅಂದರೆ 40,000 ರೂಪಾಯಿಗಳ ತೆರಿಗೆಯನ್ನು ಪಾವತಿಸಬೇಕು. ಆದರೆ 87A ಸೆಕ್ಷನ್ ನ್ಯೂ ಸ್ಲ್ಯಾಬ್ ರೇಟ್ನಲ್ಲಿ 60,000 ರೂಪಾಯಿಗಳ ರೆಬಿಟ್ ಅನ್ನು ನೀಡುತ್ತದೆ. ಕಾರಣ 75,000ಗಳ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಮೈನಸ್ ಮಾಡಿದಾಗ ಉಳಿದಂಥ ಮೊತ್ತವು 12 ಲಕ್ಷ ರೂಪಾಯಿಗಳಿಗೆ ಒಳಪಟ್ಟಾಗ ಟ್ಯಾಕ್ಸ್ ನಿಲ್ ಆಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ಗೆ ಬರೋಣ. ಗೂಗಲ್ ಬ್ರೌಸರ್ನಲ್ಲಿ ಬಂದುಬಿಟ್ಟು ಇನ್ಕಮ್ ಟ್ಯಾಕ್ಸ್ ಲಾಗಿನ್ ಎಂದು ಸರ್ಚ್ ಮಾಡಿ ನಂತರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಮ್ ಅಂದರೆ ಇನ್ಕಮ್ ಟ್ಯಾಕ್ಸ್ .gov.in ವೆಬ್ ಪುಟಕ್ಕೆ ಪ್ರವೇಶವನ್ನು ಪಡೆಯಬೇಕು. ನಂತರ ಇದರಲ್ಲಿ ಕ್ವಿಕ್ ಲಿಂಕ್ಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಬೇಸಿಕ್ ಕ್ಯಾಲ್ಕುಲೇಟರ್ ಆಗಿರಬಹುದು, ಅದೇ ರೀತಿಯಾಗಿ ಅಡ್ವಾನ್ಸ್ ಕ್ಯಾಲ್ಕುಲೇಟರ್ ಅನ್ನು ನೋಡಬಹುದು. ಬೇಸಿಕ್ ಕ್ಯಾಲ್ಕುಲೇಟರ್ನಲ್ಲಿ ಲಾಗಿನ್ ಆಗಿ ಸಹ ಚೆಕ್ ಮಾಡಬಹುದು. ಇಲ್ಲದಿದ್ದಲ್ಲಿ ನೇರವಾಗಿ ಅಸೆಸ್ಮೆಂಟ್ ಇಯರ್ ಅಂದರೆ ಪ್ರಸ್ತುತ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ 2025-26 ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಅಸೆಸ್ಮೆಂಟ್ ಇಯರ್ 2026-27 ಆಗಿರುವುದು. ಅದೇ ರೀತಿಯಾಗಿ ಟ್ಯಾಕ್ಸ್ ಪೇಯರ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಬೇಕು. ಎಂಪ್ಲಾಯ್ ಇದ್ದಲ್ಲಿ ಇಂಡಿವಿಜುವಲ್ ಎಂದಲೇ ಆಲ್ರೆಡಿ ಸೆಲೆಕ್ಟ್ ಇರುವುದನ್ನು ನೋಡಬಹುದು. ನಂತರ ಬಿಲೋ 60 ಇಯರ್ ರೆಗ್ಯುಲರ್ ಸಿಟಿಜನ್. ನಂತರ ಇನ್ಕಮ್ ಟ್ಯಾಕ್ಸ್ ಆಸ್ ಪರ್ ನ್ಯೂ ಟ್ಯಾಕ್ಸ್ ರಿಜಿಮ್ ಇದ್ದಲ್ಲಿ 12 ಲಕ್ಷ ರೂಪಾಯಿಗಳು ನಮೂದಿಸಿದಾಗ ಇದರಲ್ಲಿ ನ್ಯೂ ಟ್ಯಾಕ್ಸ್ ರಿಸ್ಯೂಮ್ ಆಗಿರಬಹುದು, ಅದೇ ರೀತಿಯಾಗಿ ಓಲ್ಡ್ ಟ್ಯಾಕ್ಸ್ ರಿಸ್ಯೂಮ್ ಆಗಿರಬಹುದು. ಅದಕ್ಕೆ ಸಂಬಂಧಪಟ್ಟಂತೆ
ನ್ಯೂ ಟ್ಯಾಕ್ಸ್ ರಿಸಿಮ್ನಲ್ಲಿ ಬರುವಂಥ ಒಟ್ಟು ಟ್ಯಾಕ್ಸ್ ಅಮೌಂಟ್ ಆಗಿರಬಹುದು. ಅದೇ ರೀತಿಯಾಗಿ ಓಲ್ಡ್ ಟ್ಯಾಕ್ಸ್ ರಿಸಿಮ್ನಲ್ಲಿ ಬರುವಂಥ ಒಟ್ಟು ಟ್ಯಾಕ್ಸ್ ಮೊತ್ತವನ್ನು ಇದರಲ್ಲಿ ನೋಡಬಹುದು. ನಂತರ ಇದರಲ್ಲಿ ಈ ಒಂದು ಸ್ಕ್ರೀನ್ನಲ್ಲಿ ಓಲ್ಡ್ ಸ್ಲ್ಯಾಬ್ ರಿಸಿಮ್ಗೆ ಸಂಬಂಧಪಟ್ಟಂತೆ ಯಾವುದೇ ಥರದ ಅಲೌನ್ಸ್ ಆಗಿರಬಹುದು, ಎಕ್ಸೆಂಪ್ಷನ್ಸ್ ಆಗಿರಬಹುದು ನಮೂದಿಸಬಹುದು. ಅದೇ ರೀತಿಯಾಗಿ ಓಲ್ಡ್ ಸ್ಲ್ಯಾಬ್ಗೆ ಸಂಬಂಧಪಟ್ಟಂತೆ ಏನಾದರೂ ಡಿಡಕ್ಷನ್ಸ್ಗಳು ಇದ್ದಾಗ ಸಹ ಅದನ್ನು ನಮೂದಿಸಲು ಅವಕಾಶ ಇರುತ್ತದೆ. ಆ ಡಿಡಕ್ಷನ್ಸ್ಗಳನ್ನು ನಮೂದಿಸಿದ ನಂತರ ಅಲ್ಲಿ ಬರುವಂಥ ಓಲ್ಡ್ ಸ್ಲ್ಯಾಬ್ ರಿಸಿಮ್ನಲ್ಲಿ ಬರುವಂಥ ಮೊತ್ತವನ್ನು ಟ್ಯಾಕ್ಸ್ ಅಮೌಂಟ್ ಆಸ್ ಪರ್ ಓಲ್ಡ್ ಸ್ಲ್ಯಾಬ್ ಆಗಿರಬಹುದು. ಅದೇ ರೀತಿಯಾಗಿ ಟ್ಯಾಕ್ಸ್ ಅಮೌಂಟ್ ಆಸ್ ಪರ್ ನ್ಯೂ ರಿಸಿಮ್ ಅನ್ನು ನೋಡಬಹುದು. ನಂತರ ವ್ಯೂ ಕಂಪೇರಿಸನ್ ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿ ಓಲ್ಡ್ ಸ್ಲ್ಯಾಬ್ ಆಗಿರಬಹುದು, ನ್ಯೂ ಸ್ಲ್ಯಾಬ್ ಆಗಿರಬಹುದು, ಇದರಲ್ಲಿ ಯಾವುದು ಟ್ಯಾಕ್ಸ್ ಅಮೌಂಟ್ ಕಂಪೇರಿಸನ್ ಮೊತ್ತವನ್ನು ಸಹ ನೋಡಬಹುದು. ನಂತರ 12,75,000 ರೂಪಾಯಿಗಳೆಂದು ನಮೂದಿಸಿದಾಗ ಇದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಂಬುದು ನಮಗೆ ಬೇಸಿಕ್ ಕ್ಯಾಲ್ಕುಲೇಟರ್ನಲ್ಲಿ ಆ್ಯಡ್ ಆಗದೇ ಇರುವುದನ್ನು ನೋಡಬಹುದು. ಅದಕ್ಕಾಗಿ ನಾವು ಅಡ್ವಾನ್ಸ್ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಓಲ್ಡ್ ಟ್ಯಾಕ್ಸ್ ರಿಸಿಮ್ ಆಗಿರಬಹುದು, ಅದೇ ರೀತಿಯಾಗಿ ನ್ಯೂ ಟ್ಯಾಕ್ಸ್ ರಿಸಿಮ್ ಅನ್ನು ನೋಡಬಹುದು. ನಂತರ ಇನ್ಕಮ್ ಅಂಡರ್ ದ ಹೆಡ್ ಆಫ್ ಸ್ಯಾಲರಿ ಅಂದರೆ ಒಟ್ಟು ವಾರ್ಷಿಕ ವೇತನವನ್ನು ಇದರಲ್ಲಿ ನಮೂದಿಸಬೇಕು. 12,75,000 ರೂಪಾಯಿಗಳು. ನಂತರ ಇದರಲ್ಲಿ 75,000 ರೂಪಾಯಿಗಳು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತದೆ. ನಂತರ ಉಳಿದಂಥ ಮೊತ್ತ ಅಂದರೆ 12,75,000 ರೂಪಾಯಿಗಳಲ್ಲಿ 12 ಲಕ್ಷ ರೂಪಾಯಿಗಳ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗುತ್ತದೆ. ಅಂದರೆ 4 ಲಕ್ಷದವರೆಗೆ ನಿಲ್ ಆಗಿರಬಹುದು. ನಂತರ 4 ಲಕ್ಷದಿಂದ 8 ಲಕ್ಷದವರೆಗೆ 5% ಅಂದರೆ 20,000 ರೂಪಾಯಿಗಳು. ನಂತರ 8 ಲಕ್ಷದಿಂದ 12 ಲಕ್ಷದವರೆಗೆ 10% ಅಂದರೆ 40,000 ರೂಪಾಯಿಗಳು. ಒಟ್ಟು 60,000 ರೂಪಾಯಿಗಳ ಟ್ಯಾಕ್ಸ್ ಅನ್ನು ನೋಡಬಹುದು. ಆದರೆ ರೆಬಿಟ್ ಸೆಕ್ಷನ್ 87A ಅಲ್ಲಿ ನ್ಯೂ ಟ್ಯಾಕ್ಸ್ ರಿಸಿಮ್ನಲ್ಲಿ ನಮಗೆ 60,000 ರೂಪಾಯಿಗಳ ಎಕ್ಸೆಂಪ್ಷನ್ ಸಿಗುತ್ತದೆ. ಅದಕ್ಕಾಗಿ ಟೋಟಲ್ ಟ್ಯಾಕ್ಸ್ ಆನ್ ಇನ್ಕಮ್ ಇದ್ದಲ್ಲಿ 0 ಅನ್ನು ಅಂದರೆ 12,75,000 ರೂಪಾಯಿಗಳ ಗ್ರಾಸ್ ವೇತನವಿದ್ದಾಗಲೂ ಸಹ ಅದರಲ್ಲಿ ಟ್ಯಾಕ್ಸ್ ನಿಲ್ ಆಗುವುದನ್ನು ನೋಡಬಹುದು. ಒಂದು ವೇಳೆ 12,75,000 ರೂಪಾಯಿಗಳಿಗಿಂತ ಹೆಚ್ಚು ಇದ್ದಾಗ ಅಂದರೆ ಒಬ್ಬ ಸಿಬ್ಬಂದಿಯ ವೇತನವು 12,76,000 ರೂಪಾಯಿಗಳು ಇದ್ದಾಗ ಆ ಒಂದು ವೇತನಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ 16A ಅಲ್ಲಿ 75,000 ರೂಪಾಯಿಗಳ ಎಕ್ಸೆಂಪ್ಷನ್ ಸಿಗುತ್ತದೆ. ನಂತರ ಉಳಿದಂಥ ಮೊತ್ತ ಅಂದರೆ 12,01,000 ರೂಪಾಯಿಗಳಿಗೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. 4 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇರುವುದಿಲ್ಲ. ನಂತರ 4 ಲಕ್ಷದಿಂದ 8 ಲಕ್ಷದವರೆಗೆ 20,000 ರೂಪಾಯಿಗಳು. ಅದೇ ರೀತಿಯಾಗಿ 8 ಲಕ್ಷದಿಂದ 12 ಲಕ್ಷದವರೆಗೆ 40,000 ರೂಪಾಯಿಗಳು. ನಂತರ 12 ಲಕ್ಷದಿಂದ ಮೇಲ್ಪಟ್ಟ 1,000 ರೂಪಾಯಿಗಳಿಗೆ 15% ಅಂದರೆ 150 ರೂಪಾಯಿಗಳ ಅಂದರೆ ಒಟ್ಟಾರೆ 60,150 ರೂಪಾಯಿಗಳ ತೆರಿಗೆ. ನಂತರ ಬರುವಂಥ ಮೊತ್ತದ ಮೇಲೆ 4% ಎಜುಕೇಷನ್ ಸೆಸ್ 2406
ಅಂದರೆ ಒಟ್ಟಾರೆ 62,556 ಟ್ಯಾಕ್ಸನ್ನು ನೋಡಬಹುದು. ಅಂದರೆ ಕೇವಲ 12,75,000 ರೂಪಾಯಿಗಳಿಗೆ ಕೇವಲ 1,000 ರೂಪಾಯಿಗಳು ಹೆಚ್ಚಿಗೆ ಇದ್ದಾಗ ಮಾತ್ರ ಇದರಲ್ಲಿ ಟ್ಯಾಕ್ಸ್ನಲ್ಲಿ ನಮಗೆ 62,556 ರೂಪಾಯಿಗಳ ಟ್ಯಾಕ್ಸ್ ಆಗಿರುವುದನ್ನು ನೋಡಬಹುದು. ಆದರೆ 2025ರ ಬಜೆಟ್ನಲ್ಲಿ ಹೇಳಿರುವಂತೆ ಇಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾರ್ಜಿನಲ್ ರಿಲೀಫ್ ಸಿಗುತ್ತದೆ. ಅಂದರೆ ಮಾರ್ಜಿನಲ್ ರಿಲೀಫ್ ಎಂದರೆ ಒಟ್ಟಾರೆ 12,75,000 ರೂಪಾಯಿಗಳಿಗೆ ಹೆಚ್ಚಾದಂಥ ಮೊತ್ತ, ಅಂದರೆ 1,000 ರೂಪಾಯಿಗಳು ಆ ಒಂದು ಮೊತ್ತಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಒಟ್ಟು ಹೆಚ್ಚಾದಂಥ ಮೊತ್ತವಾಗಿರಬಹುದು. ಅದೇ ರೀತಿಯಾಗಿ ಟ್ಯಾಕ್ಸ್ ಕೂಡುವಂಥ ಮೊತ್ತವಾಗಿರಬಹುದು. ಇವೆರಡರಲ್ಲಿ ಯಾವುದು ಕಡಿಮೆ ಆಗಿರುವುದೋ ಅದನ್ನು ಟ್ಯಾಕ್ಸ್ ಕಟ್ಟಬೇಕು ಎಂಬುದರ ಬಗ್ಗೆ ಹೇಳುತ್ತದೆ. ಅಂದರೆ ನಾವು 62,000 ರೂಪಾಯಿಗಳ ತೆರಿಗೆಯನ್ನು ಪಾವತಿಸುವಂತಿಲ್ಲ. ಅಂದರೆ 1,000 ರೂಪಾಯಿಗಳಿಗೆ ಬರುವಂಥ ಎಜುಕೇಷನ್ ಸೆಸ್, ಅಂದರೆ 4%, ಅಂದರೆ 40 ರೂಪಾಯಿಗಳು. ಅಂದರೆ ಇದರಲ್ಲಿ 1,040 ರೂಪಾಯಿಗಳು ಮಾತ್ರ ತೆರಿಗೆಯನ್ನು ಪಾವತಿಸಬೇಕು. 60,150 ರೂಪಾಯಿಗಳು ತೆರಿಗೆಯನ್ನು ಪಾವತಿಸುವಂತಿಲ್ಲ. ಇದರಲ್ಲಿ ನಮಗೆ ನೌಕರರಿಗೆ ಮಾರ್ಜಿನಲ್ ರಿಲೀಫ್ ಸಿಗುವುದನ್ನು ನೋಡಬಹುದು. ಈಗ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ಗೆ ಬರೋಣ. ಈ ಒಂದು ಪೋರ್ಟಲ್ಗೆ ಬಂದುಬಿಟ್ಟು ನ್ಯೂ ಟ್ಯಾಕ್ಸ್ ರಿಜಿಮ್ನಲ್ಲಿ 12,76,000 ರೂಪಾಯಿಗಳು, 75,000 ರೂಪಾಯಿಗಳು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿರಬಹುದು. ನಂತರ ಉಳಿದಂಥ ಮೊತ್ತ 12,01,000 ರೂಪಾಯಿಗಳಿಗೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗುತ್ತದೆ. ಅಂದರೆ ತೆರಿಗೆಯ ಮೊತ್ತವು 60,150 ಆಗಿದರೂ ಸಹ ನಾವು 1,040 ರೂಪಾಯಿಗಳನ್ನು ಪಾವತಿಸಬೇಕು. ಇದರಲ್ಲಿ ನಾವು ಮಾರ್ಜಿನಲ್ ರಿಲೀಫನ್ನು ನೋಡಬಹುದು. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ GK ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.